ಎಲ್ಲರಿಗೂ ಒಳ್ಳೆಯದಾಗಲಿ. ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕಳೆದ 15 ವರ್ಷದಿಂದ ತಮ್ಮನಾದಂಥ ಚಂದ್ರರಾಜ್ ಹಟ್ಟಿಹೊಳಿಯವರು 15 ವರ್ಷದಿಂದ ಸಹಕಾರಿ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸಹಕಾರ ರಂಗದಲ್ಲೂ ಕೂಡ ಬರಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಮುಂಬರುವಂಥ ದಿನದಲ್ಲಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಸೇವೆ ನಿರಂತರವಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯುತ್ ಸರ್ಕಾರಿ ಸಂಘದ ಚುನಾವಣೆ ನಡೆಸಿದ್ರು. ಬಹಳಷ್ಟು ಜಿಲ್ಲಾಜಿದ್ದೆ ಅಲ್ಲಿ ಕತ್ತೆ ಪ್ರಧಾನದಲ್ಲಿ ಗೆದ್ದಿದ್ರು. ಏನು ಹೇಳಬೇಕು ಆ ವಿಚಾರ? ನೋಡಿ, ಚುನಾವಣೆ ಜಿದ್ದಾಜಿದ್ದಿಯಿಂದ ಇದ್ದೇ ಇರುತ್ತೆ. ಯಾವುದೇ ಚುನಾವಣೆ ಇರಲಿ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಅದು ಜಿದ್ದಾಜಿದ್ದಿಯಿಂದ ಇದ್ದೇ ಇರುತ್ತೆ. ನಾನು ಕೂಡ ಈ ಚುನಾವಣೆಯಲ್ಲಿ ಬ್ಯುಸಿ ಇರೋದ್ರಿಂದ ಅದಕ್ಕೆ ಅಷ್ಟು ಲಕ್ಷ ಕೊಡ್ಲಿಕ್ಕೆ ಆಗಿಲ್ಲ. ಖಂಡಿತವಾಗ್ಲೂ ಮುಂದಿನ ಬಾರಿ ಅದನ್ನು ತಿಳ್ಕೊಂಡು ನಾನು ಮಾತಾಡ್ತೀನಿ. ಜಿಲ್ಲಾ ರಾಜಕಾರಣದ ನೋಡೋಣ, ಕಾಲಾಯ ತಸ್ಮೆ ನಮ. ಆದರೆ ಈಗ ಸದ್ಯಕ್ಕೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಗೆದ್ದವರಾಗಿರ್ಬೋದು, ಸೋತವರಾಗಿರ್ಬೋದು. ಗೆದ್ದವರು ಕೂಡ ಅವಕಾಶ ಹೆಜ್ಜೆ ಇಡಬೇಕು, ಸೋತವರು ಕೂಡ ಅವಲೋಕನ ಮಾಡ್ಕೊಳ್ಬೇಕು. ಇಷ್ಟು ನಾನು ಸೋತಿದ್ದೀನಿ, ಯಾಕಂದರೆ ಒಮ್ಮೆಲ್ಲ ಮೊನ್ನೆನೇ ಮಗನ ಇಲೆಕ್ಷನಲ್ಲಿ ಸೋತಿದ್ದೀನಿ. ಮುಂಚೆ 2 ಬಾರಿ ಸೋತು ಗೆದ್ದಿದ್ದೀನಿ. ಸೊ ಸೋತಾಗ ಅಧೈರ್ಯ ಆಗೋದು ಅಥವಾ ಗೆದ್ದಾಗ ಬೀಗೋದು ಅದು ಸರಿಯಲ್ಲ. 2 ಸಮನಾಗಿ ತೆಗೆದುಕೊಂಡು ಹೋಗ್ಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕಳೆದ 15 ವರ್ಷದಿಂದ ತಮ್ಮನಾದಂಥ ಚಂದ್ರರಾಜ್ ಹಟ್ಟಿಹೊಳಿಯವರು 15 ವರ್ಷದಿಂದ ಸಹಕಾರಿ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸಹಕಾರ ರಂಗದಲ್ಲೂ ಕೂಡ ಬರಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಮುಂಬರುವಂಥ ದಿನದಲ್ಲಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಸೇವೆ ನಿರಂತರವಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಹುಕ್ಕೇರಿಯಲ್ಲಿ ಒಂದು ವಿದ್ಯುತ್ ಸರ್ಕಾರಿ ಸಂಘದ ಚುನಾವಣೆ ನಡೆಸಿದ್ರು. ಬಹಳಷ್ಟು ಜಿಲ್ಲಾಜಿದ್ದೆ ಅಲ್ಲಿ ಕತ್ತೆ ಪ್ರಧಾನದಲ್ಲಿ ಗೆದ್ದಿದ್ರು. ಏನು ಹೇಳಬೇಕು ಆ ವಿಚಾರ? ನೋಡಿ, ಚುನಾವಣೆ ಜಿದ್ದಾಜಿದ್ದಿಯಿಂದ ಇದ್ದೇ ಇರುತ್ತೆ. ಯಾವುದೇ ಚುನಾವಣೆ ಇರಲಿ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಅದು ಜಿದ್ದಾಜಿದ್ದಿಯಿಂದ ಇದ್ದೇ ಇರುತ್ತೆ. ನಾನು ಕೂಡ ಈ ಚುನಾವಣೆಯಲ್ಲಿ ಬ್ಯುಸಿ ಇರೋದ್ರಿಂದ ಅದಕ್ಕೆ ಅಷ್ಟು ಲಕ್ಷ ಕೊಡ್ಲಿಕ್ಕೆ ಆಗಿಲ್ಲ. ಖಂಡಿತವಾಗ್ಲೂ ಮುಂದಿನ ಬಾರಿ ಅದನ್ನು ತಿಳ್ಕೊಂಡು ನಾನು ಮಾತಾಡ್ತೀನಿ. ಜಿಲ್ಲಾ ರಾಜಕಾರಣದ ನೋಡೋಣ, ಕಾಲಾಯ ತಸ್ಮೆ ನಮ. ಆದರೆ ಈಗ ಸದ್ಯಕ್ಕೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಗೆದ್ದವರಾಗಿರ್ಬೋದು, ಸೋತವರಾಗಿರ್ಬೋದು. ಗೆದ್ದವರು ಕೂಡ ಅವಕಾಶ ಹೆಜ್ಜೆ ಇಡಬೇಕು, ಸೋತವರು ಕೂಡ ಅವಲೋಕನ ಮಾಡ್ಕೊಳ್ಬೇಕು. ಇಷ್ಟು ನಾನು ಸೋತಿದ್ದೀನಿ, ಯಾಕಂದರೆ ಒಮ್ಮೆಲ್ಲ ಮೊನ್ನೆನೇ ಮಗನ ಇಲೆಕ್ಷನಲ್ಲಿ ಸೋತಿದ್ದೀನಿ. ಮುಂಚೆ 2 ಬಾರಿ ಸೋತು ಗೆದ್ದಿದ್ದೀನಿ. ಸೊ ಸೋತಾಗ ಅಧೈರ್ಯ ಆಗೋದು ಅಥವಾ ಗೆದ್ದಾಗ ಬೀಗೋದು ಅದು ಸರಿಯಲ್ಲ. 2 ಸಮನಾಗಿ ತೆಗೆದುಕೊಂಡು ಹೋಗ್ಬೇಕು.